ತವರು ಜಿಲ್ಲೆಯ ವರುಣಾ ಕ್ಷೇತ್ರದ ಭೂಮಿ ಕಳೆದುಕೊಂಡ ರೈತ ಕುಟುಂಬಗಳಿಗೆ ಅನ್ಯಾಯ 111ನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಹೋರಾಟ. ವರುಣಾ ಕ್ಷೇತ್ರದ ಕೆಂಪಸಿದ್ದನಹುಂಡಿ ಗ್ರಾಮದ ರೈತರ ಭೂಮಿಯನ್ನು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆಂದು 15 ವರ್ಷಗಳ ಹಿಂದೆಯೇ ಭೂಸ್ವಾಧೀನ ಮಾಡಿ ಹಲವು ರೈತರಿಂದ ಭೂಮಿ ಕಸಿದುಕೊಂಡಿದೆ. ಆದರೆ 15 ವರ್ಷ ಕಳೆದರೂ ರೈತರ ಮಕ್ಕಳಿಗೆ ಇನ್ನೂ ಬಹುತೇಕ ಕಾರ್ಖಾನೆಗಳು ಉದ್ಯೋಗವನ್ನೇ ನೀಡಿಲ್ಲ. ಇದರ ವಿರುದ್ಧ ನಿರಂತರವಾಗಿ 100 ವರ್ಷಗಳಿಂದ ಭೂಮಿ ಕಳೆದುಕೊಂಡ ರೈತರು ಧರಣಿ ಹೋರಾಟ ನಡೆಸುತ್ತಲೇ ಬರುತ್ತಿದ್ದಾರೆ. ಇದಕ್ಕೆ ಶಾಶ್ವತವಾದ ಪರಿಹಾರ ದೊರೆತೇ ಇಲ್ಲ. ಭೂಮಿಯನ್ನು ಕಳೆದುಕೊಂಡ ರೈತ ಕುಟುಂಬಗಳ ಜೀವನ ನಡೆಸಲು ಕಷ್ಟಕರವಾಗಿದ್ದು, ಕಳೆದ 111 ದಿನಗಳಿಂದ ಕೈಗಾರಿಕೆಗಳಿಗೆ ನೀರು ಸರಬರಾಜು ಮಾಡುವ ಅಡಕನಹಳ್ಳಿಯ ಜಲಸಂಗ್ರಹಾಗಾರದ ಮುಂದೆ ರೈತರು, ರೈತ ಮಹಿಳೆಯರು, ರೈತ ಮಕ್ಕಳು, ವಯಸ್ಸಾದ ವೃದ್ಧರು ತಮ್ಮ ಜಾನುವಾರು, ಕೆಲಸ, ಕೂಲಿಯನ್ನು ಬಿಟ್ಟು ಹಗಲು ರಾತ್ರಿ ಬಿಸಿಲು ಮಳೆ ಕೊರೆಯುವ ಚಳಿಯಲ್ಲಿ ತಮ್ಮ ಕುಟುಂಬಗಳೊಂದಿಗೆ ಅಹೋರಾತ್ರಿ ಹೋರಾಟ ಮಾಡುತ್ತಿದ್ದಾರೆ. ಇದು 111ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲಾಡಳಿತ, ಕ್ಷೇತ್ರದ ಶಾಸಕರಾದ ಸಿದ್ದರಾಮಯ್ಯನವರು ಭೂಮಿ ಕಳೆದುಕೊಂಡ ರೈತರಿಗೆ ಉದ್ಯೋಗ ಕೊಡಿಸಿ ಎಂದು ಅಧಿಕಾರಿಗಳಿಗೆ ಆದೇಶಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಬಿಟ್ಟು ನಾವು ಹಿಂದಿರುಗುವುದಿಲ್ಲ ಎಂಬ ದೃಢ ನಿರ್ಧಾರದಿಂದ ರೈತರು ಹೋರಾಟ ಮುಂದುವರೆಸಿದ್ದಾರೆ. ಕೆಡಿಬಿಯಿಂದ ಹಿಡಿದು JDFCಯಿಂದ ಹಿಡಿದು ಮತ್ತು ಫ್ಯಾಕ್ಟ್ರಿಗಳಿಂದ ಹಿಡಿದು ಎಲ್ಲ ಅವ್ರಿಗೆ ಹೇಳಿದ ಮಾತುಗಳಿಗೆಲ್ಲ ನಾವು ಮರ್ಯಾದೆ ಕೊಟ್ಕೊಂಡು ಇಲ್ಲಿ ಗಂಟ ತಲೆಬಾಕ ಬಂದಿದ್ದೀವಿ. ನಮ್ಮ ಮಾತಿಗೆ ಅವ್ರು ಮರ್ಯಾದೆ ಕೊಡ್ತಾ ಇಲ್ಲ. ನಮಗೂ ಕಾದಿ ಸಾಕಾಗದ. ಯಾವುದು ಪ್ರಯತ್ನ ನಮ್ಗೆ 111 ದಿನದಿಂದಲೇ ಕಾದು ಕೂತಿದ್ದೀವಿ. ನಮ್ಮ ಮಕ್ಳುಗಳಿಗೂ ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ಲ. ಮನೇಲಿ ದನಕರುಗಳು ಬಿಡೋರು ಗತಿ ಇಲ್ಲ ನಮ್ಗೆ. ಈ ರೀತಿಯಾಗಿ ಇಲ್ಲಿ ಒದ್ದಾಡ್ತಾ ಇದ್ದೀವಿ. ನಮ್ಮ ಕಷ್ಟನ ಯಾರೂ ಅರ್ಥ ಮಾಡ್ಕೊಳ್ಳೋರಿಲ್ಲ. ಯಾವ CMಗೂ ನಮ್ಮ ಕೂಗು ತಲುಪಿಲ್ಲ ಇನ್ನೂ. ನನ್ನ ಹೆಸರು ಮಂಗಳ ಕೆಂಪಿಸಿದ್ನುಂಡಿ. ನಾವು ಮಕ್ಕಳು ಮರಿ ದನ ಕರು ಎಲ್ಲನೂ ಬಿಟ್ಬಿಟ್ಟು ವಯಸ್ಸಾದವ್ರು ಎಲ್ಲರೂ ಬಿಟ್ಬಿಟ್ಟು ಮನೇಲಿ 111 ದಿನದಿಂದ ಬಂದು ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ನಾವು KBDಲಿ JDFCಲಿ ಮತ್ತು DC ಮೀಟಿಂಗು ಎಲ್ಲಕ್ಕೂ ಮರ್ಯಾದೆ ಕೊಟ್ಕೊಂಡು ಬಂದಿದ್ದೀವಿ. ಯಾರೂ ನಮ್ಗೆ ಏನೂ ಇದು ಮಾಡಿಲ್ಲ. ಎಷ್ಟು ದಿನ ಆದ್ರೂ ನಾವು ಇನ್ನು ಮುಂದಕ್ಕೆ ನೀರು ಆಫ್ ಮಾಡ್ತೀವಿ. ಯಾರು ಏನೇ ಮಾಡಿದ್ರು ಎಷ್ಟು ಪೊಲೀಸ್ ಬಂದರೂ ನಾವು ಹೋಗಲ್ಲ. ನೀರು ಆನ್ ಮಾಡಲ್ಲ. ನಮ್ಗೆ ಕೆಲಸ ಕೊಡೋಂಟ ಲೇಟ್ರ್ ಕೊಡೋಂಟ 15 ವರ್ಷ ಆಯಿತು. ಕೆಲಸ ಕೂಡ ಇಲ್ಲಿ ಫ್ಯಾಕ್ಟ್ರಿ ಮಾಡ್ತೀವಿ ಅಂದರೂ ಫ್ಯಾಕ್ಟ್ರಿನೂ ಆಗಿಲ್ಲ, ಏನೂ ಆಗಿಲ್ಲ. ಜಮೀನು ಇಲ್ಲ, ಉಳೋಕ್ಕೆ ಏನೂ ಇಲ್ಲ. ಹುಡುಗರು ಎಲ್ಲ ಕೆಲಸನೂ ಎಲ್ಲೂ ನಮ್ಮೂರಿಗೆ ಜಮೀನು ಕೊಟ್ಬಿಟ್ಟು ಕೆಲಸ ಕೇಳೋಕ್ಕೆ ಎಲ್ಲಿ ಹೋದ್ರೂ ಕೆಲಸನೂ ಕೊಡ್ತಾಯಿಲ್ಲ. ಜಮೀನು ಕೊಟ್ಟಿರೋರ ಹತ್ರ ಕೆಲಸ ತಗೊಳ್ಳೋಕ್ಕೂ ಇಲ್ಲಿ ಆಯ್ತಾ ಇಲ್ಲ. KDB ಆಫೀಸು ಮತ್ತು JD ಆಫೀಸು DC ಆಫೀಸ್ ಎಲ್ಲ ಹೋಗಿ ಅವರು ಹೋದಾಗೆಲ್ಲ ಮೀಟಿಂಗ್ ಹೇಳಿದ್ದೀವಿ. ನೆಕ್ಸ್ಟ್ ವಾರ ನಾಳೆ ಬನ್ನಿ ಅಂತ ಮುಂದೂಡ್ತಾನೆ ಇದ್ದಾರೆ. 1 ವರ್ಷದಿಂದ ನಾವು ಹೋಗ್ತಾನೆ ಇದ್ದೀವಿ. ಅಲ್ಲಿ ಫೋನ್ ಮಾಡಿದ್ದೀವಿ, ಇಲ್ಲಿ ಫೋನ್ ಮಾಡಿದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ. ಎಷ್ಟು ಮೀಟಿಂಗ್ಗಳು ಮಾಡಿದ್ದಾರೆ. ಮೀಟಿಂಗ್ ಮಾಡ್ತೀವಿ, 1 ವಾರ ನೆಕ್ಸ್ಟ್ ವೀಕ್ ಮೀಟಿಂಗ್ ಮಾಡ್ತೀವಿ ಅಂತ ಬರೀ ಇದು ಹೋದಾಗೆಲ್ಲ ಇದೇ ಹೇಳ್ತಾರೆ. ನಾವು ಕೇಳಕ್ಕೆ ಹೋದಾಗೆಲ್ಲ ಇಲ್ಲಿ ಊರಲ್ಲಿ ವಾಟರ್ ಟ್ಯಾಂಕ್ ಹತ್ರ ನಾವು 111 ದಿನ ಆಯಿತು ಇವಾಗ ಇಲ್ಲಿ ಹೋರಾಟಕ್ಕೆ ಕೂತಿ ರಾತ್ರಿ ಆಗಲಿ ಎಲ್ಲ ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಇನ್ನೂ ಸಮಸ್ಯೆ ಬಗೆಹರಿತಾನೆ ಇಲ್ಲ. ಈಗ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಲಾಸ್ಟು ಇವಾಗ ಇದು ಏನೇ ಆಗಲಿ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಇವಾಗ ನೀವು 2 ದಿನ 3 ದಿನದೊಳಗೆ ನಮಗೆ ತೀರ್ಮಾನ ಕೊಡಲಿಲ್ಲ ಅಂತಂದರೆ ನೀರೆಲ್ಲ ಬಂದ್ ಮಾಡಿ ಜನಗಳು ಇದು ಮಾಡ್ತಾರೆ, ರೋಸ ಬರುತ್ತೆ. ಎಷ್ಟು ದಿನ ಅಂತ ಕಾಯೋದು. ಇಲ್ಲಿ ಮನೆಯಲ್ಲಿ ಮಕ್ಕಳು ಮರಿ ಮತ್ತು ಸ್ಕೂಲ್ಗೆ ಈಗ ರಜೆ ಇರೋದಕ್ಕೆ ಪರವಾಗಿಲ್ಲ ಆಗಿದೆ. ಇವಾಗ 3 ತಿಂಗಳಿಂದ ಮಕ್ಕಳು ಸ್ಕೂಲು ಪರೀಕ್ಷೆ ದಂಡೆ ಇದ್ರೂ ಮಕ್ಕಳು ಬಿಟ್ಬಿಟ್ಟು ಇಲ್ಲಿ ಬಂದು ಎಲ್ಲ ಕೂತಿರ್ಬೇಕು. ಇಲ್ಲಿ ಹಂಗಾಗಿದೆ ಪರಿಸ್ಥಿತಿ. ಲಾಸ್ಟ್ ಈಗ ಇದು ಮಾಡಲಿಲ್ಲ ಅಂದರೆ ಇನ್ನೊಂದು 2 ದಿನ 3 ದಿನದಲ್ಲಿ ಪರಿಹಾರ ಸಿಗಲಿಲ್ಲ ನಮಗೆ ಅಂತಂದರೆ ವಾಟರ್ ಟ್ಯಾಂಕ್ ಆಫ್ ಮಾಡಿ ಏನು ಇದಾಗುತ್ತೆ ಸಮಸ್ಯೆ ಎಲ್ಲ ಎದುರಿಸೋಕ್ಕೆ ರೆಡಿಯಾಗಿದ್ದೀವಿ. ಪರವಾಗಿಲ್ಲ, ಅದು ಯಾವತ್ತು ತೀರ್ಮಾನ ಮಾಡಿ ನಮಗೆ ಲೆಟರ್ ತಂದು ಕೊಡ್ತಾರ ಅವತ್ತು ಗಂಟು ನಾವು ಇಲ್ಲೇ ಸಾಯ್ತೀವಿ. ಅಧಿಕಾರಿಗಳಿಗೆ ಸಿದ್ದರಾಮಯ್ಯನ ತಕೊಂಡು ಹೋಗಿ ಎಲ್ಲ ನಾವು ತೀರ್ಮಾನ ತಗೊಂಡು ನಾವು ನಿರ್ಧಾರ ತಕೊಂಡು ನಮ್ಮ ಮಕ್ಳಿಗೆ ಭವಿಷ್ಯ ಕೊಡಿ ಅಂತ ಕೇಳ್ತಾ ಇದ್ರು. ಯಾವ್ದಕ್ಕೂ ಒಂದು ನಿರ್ಧಾರನ ಮನೆ ಬಾಗಿಲಿಗೆ ಬರೋದು, ಓಟ್ ಹಾಕೋ ಗಂಟ ಗೆಲ್ಲೋದು. ರೈತರಿಗೆ ಏನು ಉದ್ಯೋಗನೇ ಕೊಡ್ಲಿಲ್ಲ. ಈಗ ಏನ್ ಮಾಡ್ಬೇಕು ಅಂತ ತೀರ್ಮಾನ ತಕೊಂಡಿರೋದು. ಈಗ ನಾವು ಏನಾರ ಆಗೋಲಿ ಅವ್ರು ಲೆಟರ್ ಕೈಗೆ ಬರೋ ಗಂಟ ನಾವು ನೀರಿನ ಟ್ಯಾಂಕಿತೇ ಮಲಿಕತೀವಿ. ಅದೇನ್ ನೀರ್ ಆಫ್ ಮಾಡ್ಬಿಟ್ಟೆ ಮಲಿಕತೀವಿ. ಅದ್ಯಾವ ರೀತಿ ಫ್ಯಾಕ್ಟ್ರಿನ ಓಡಿಸ್ತಾರೋ ನಾವು ಅಲ್ಲೋತ ನಾವು
ಅಂತ ನಿರ್ಧಾರ ತಗೊಬಿಡ್ತೀವಿ ಈಗ ರೈತರ ಅಷ್ಟೇ. ರೈತರ ಬಗ್ಗೆ ಮಾಹಿತಿನೇ ಕೊಡ್ದಂಗ್ ಬೇಕಾದ್ ನಾವ್ ಇದ್ದೇನ್ ಸಾರ್ಥಕ. ನಮ್ ಜಮೀನು ನಮ್ಮ ಆಸ್ತಿ ಕಳ್ಕೊಂಡು ನಮ್ ಉದ್ಯೋಗ ಇಲ್ದೋದ್ ಬೇಕಾದ್ ನಮ್ಮ ಅವ್ರ ಹೆಂಡತಿ ಮಕ್ಕಳು ಸೋಫಾ ಮೇಲೆ ಮನೆ ಕಬೇಕು. ಈ ಹೋರಾಟದ ನೇತೃತ್ವವನ್ನು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎನ್ಎಸ್ ವಹಿಸಿದೆ. ರೈತ ನಾಯಕರಾದ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ಜನಾಂದೋಲನಗಳ ಮಹಾಮೈತ್ರಿಯ ರಾಜ್ಯ ನಾಯಕರಾದ ಉಗ್ರ ನರಸಿಂಹೇಗೌಡರು, ಎಐಕೆಕೆಎನ್ಎಸ್ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜು ಎಚ್ಎಂ ಹಾಗೂ ಕೆಂಪಸಿದ್ದನ ಹುಂಡಿಯ ರೈತರಾದ ಉಮೇಶ್, ಮಂಜು, ರವಿಕುಮಾರ್, ಕೆಕೆ, ಚಂದ್ರು, ಹೂವಮ್ಮ, ಜಯಲಕ್ಷ್ಮಮ್ಮ, ಮಲ್ಲಿಗಮ್ಮ, ನಾಗರತ್ನಮ್ಮ, ನಾಗಮ್ಮ ಸೇರಿದಂತೆ ಹಲವಾರು ರೈತರು ಈ ಹೋರಾಟದಲ್ಲಿ ಉಪಸ್ಥಿತರಿದ್ದರು.